स्वात्मारामं निजानन्दं शोकमोहविवर्जितं स्मरामि मनसा नित्यं ಶ್ರೀವೆಂಕಟಾಚಲದೇಶಿಕಂ. ಗುರುಭ್ಯೋ ನಮಃ. ಸಂತಾನ ಭಾಗ್ಯ. ಒಮ್ಮೆ ವೈದ್ಯ ದಂಪತಿಗಳು ಗುರುನಿವಾಸಕ್ಕೆ ಬಂದಿದ್ದರು. ಅವರನ್ನು ಸತ್ಕರಿಸಿದ ನಂತರ ಗುರುನಾಥರು ಬಂದ ಕಾರಣವೇನೆಂದು ಕೇಳಿದರು. ಅವರು, ನಮಗೆ ಮದುವೆ ಆಗಿ ಇಷ್ಟು ವರ್ಷವಾದರೂ ಮಕ್ಕಳಾಗಲಿಲ್ಲ. ಎಲ್ಲ ಪರೀಕ್ಷೆ ಮಾಡಿದ್ದಾಗ್ಯೂ ಎಲ್ಲ ಸರಿಯಿದೆ ಎಂದು ವರದಿ ಬಂದಿದೆಯಾದರೂ ಸಂತಾನ ಭಾಗ್ಯವಿಲ್ಲದಿರುವುದಕ್ಕೆ ಕಾರಣವೇನೆಂದು ಗೊತ್ತಾಗುತ್ತಿಲ್ಲ ಎಂದರು. ಆಗ ಗುರುನಾಥರು ಅವರಿಗೆ ಅವರು ಕೂಡುವಾಗ ಅವರ ಮನದಲ್ಲಾಗುವ ವಿಕಾರ ಭಾವನೆಯ ಬಗ್ಗೆ ಪ್ರಶ್ನಿಸಲು ಅವರು ಹೌಹಾರಿದರಾದರೂ ಹೌದೆಂದು ಒಪ್ಪಿಕೊಂಡರು. ನಂತರ ಗುರುನಾಥರು ಅವರಿಬ್ಬರಿಗೆ ಅವರ ಹಿಂದಿನ ಜನ್ಮದ ಯಾವುದೋ ಕಾರಣದಿಂದ ಹೀಗಾಗುತ್ತಿದೆ ಎಂದು ತಿಳಿಸಿ ಅವರಿಗೆ ಪರಿಹಾರ ಸೂಚಿಸಿ ಕಳುಹಿಸಿದರು. ಈಗ ಆ ದಂಪತಿಗಳಿಗೆ 2 ಮಕ್ಕಳಿದ್ದಾರೆ. ವೈದ್ಯಕೀಯ ಪದ್ಧತಿಗೂ ಸಮಸ್ಯೆಯಾಗಿದ್ದನ್ನು ಕ್ಷಣದಲ್ಲೇ ಪರಿಹರಿಸಿದರೆಂದರೆ ಗುರುನಾಥರು ಯಾರು? ಗುರುಭ್ಯೋ ನಮಃ. ಇಂದು ಏಕೆ ಬಂದೆ? ಹೊರಡು, ಬೇಗ ಹೊರಡು. ಒಮ್ಮೆ ಗುರುಬಂಧು ಒಬ್ಬರ ಪತ್ನಿ ಗುರುದರ್ಶನಕ್ಕೆಂದು ಬಂದವರು ಗುರುನಿವಾಸ ತಲುಪಿದ ಕೂಡಲೇ ಗುರುನಾಥರು, ಇಂದು ಏಕೆ ಬಂದೆ? ಹೊರಡು, ಬೇಗ ಹೊರಡು ಎಂದು ಗದರುತ್ತಾ ಊಟ ಕೊಡಿಸಿ ತಕ್ಷಣ ಊರಿಗೆ ಕಳಿಸಲು ಬಸ್ ಹತ್ತಿಸುವಂತೆ ಅಲ್ಲಿದ್ದ ಗುರುಬಂಧುವಿಗೆ ತಿಳಿಸಿದರು. ಅವರು ವಿಧಿಯಿಲ್ಲದೆ ಗುರುನಾಥರ ಆಜ್ಞೆಯಂತೆ ಬಸ್ ಹತ್ತಿ, ನನ್ನ ಮೇಲೆ ಗುರುನಾಥರು ಇಷ್ಟೇಕೆ ಕೋಪಗೊಂಡಿದ್ದಾರೆ? ನನ್ನಿಂದೇನು ತಪ್ಪಾಗಿರಬಹುದು ಎಂದು ಯೋಚಿಸಿ ಕಣ್ಣೀರಿಡುತ್ತಾ ಊರು ತಲುಪಲು ಇಲ್ಲಿ ಅವರ ತಂದೆ ಕೊನೆಯುಸಿರೆಳೆಯುತ್ತಿದ್ದು ಇವರ ಮುಖ ನೋಡಿದ ಮೇಲೆ ಅವರ ಪ್ರಾಣಪಕ್ಷಿ ಹಾರಿಹೋಯಿತು. ಆಗ ಗುರುವಿನ ನಾಟಕದ ರಹಸ್ಯದ ಅರಿವಾಯಿತು. ಈಗಲೂ ಆ ವಿಚಾರ ನೆನಪಾದಾಗೆಲ್ಲ ಗುರುನಾಥರ ಉಪಕಾರಕ್ಕಾಗಿ ಕಣ್ಣೀರಿಡುತ್ತಾರೆ. ಗುರುಭ್ಯೋ ನಮಃ. ಗುರುವಿನ ತಾಯಿಯೊಬ್ಬರಿಗೆ ತುಂಬ ಅನಾರೋಗ್ಯ ಕಾಡಲು ಶುರುವಾಯಿತು. ಕೆಲವು ದಿನಗಳ ಹಿಂದೆ ಗಂಡನನ್ನು ಕಳೆದುಕೊಂಡ ಅವರು ಹತಾಶರಾಗಿದ್ದರು. ಈ ವಿಚಾರವನ್ನು ಅವರ ಮಗ ಬಂದು ಗುರುನಾಥರಿಗೆ ತಿಳಿಸಿದಾಗ ಅವರಿಗೆ ಗುರುನಾಥರು, ನೋಡಯ್ಯ, ನೀವು ಕಳೆದುಕೊಂಡ ಜಮೀನಿಗೆ ಅಥವಾ ಉಳಿದಿರೋ ಜಮೀನಿಗೆ ಗ್ಯಾರಂಟಿ ಕೊಡೋದಿಲ್ಲ. ಆದರೆ ನಿಮ್ಮ ತಾಯಿಗೆ 70 ವರ್ಷ ಆಯಸ್ಸಾಗುವವರೆಗೂ ನಾನು ಗ್ಯಾರಂಟಿ ಕಣಯ್ಯ ಎಂದು ಹೇಳಿ ಕಳಿಸಿದರು. ಈಗ ಆ ಗುರುಬಂಧುವಿನ ತಾಯಿಗೆ 68 ವರ್ಷ. ಈಗಲೂ ಗುರುಕರುಣೆಯಿಂದ ಆರಾಮಾಗಿ ಆನಂದವಾಗಿದ್ದಾರೆ. ಆದರೆ ಗುರುವಾಕ್ಯದಂತೆ ಆ ಗುರುಬಂಧುವಿನ ಎಲ್ಲ ಆಸ್ತಿ ಅವರ ತಂದೆ ಮಾಡಿದ ಸಾಲದ ನಿಮಿತ್ತ ಮಾರಬೇಕಾಯಿತು. ಹಾಗಿದ್ದರೂ ಅವರು ಉದ್ಯೋಗ ಮಾಡಿಕೊಂಡು ಗುರುಕೃಪೆಯಿಂದ ಸಂತೃಪ್ತಿ ಜೀವನ ಸಾಗಿಸುತ್ತಿದ್ದಾರೆ. ಇದನ್ನೇ ಹೇಳುವುದು ಗುರು ಕರೆ, ಗುರು ಕೊಟ್ಟ ವಾಕ್ಯ ಕರೆ ಎಂದು. ಗುರುಭ್ಯೋ ನಮಃ.